ಹೋರಾಟಕ್ಕೆ ಸಿದ್ಧಗಂಗಾ ಕ್ಷೇತ್ರದ ಶ್ರೀಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ನಮ್ಗೆ ಆಶೀರ್ವಾದ ಮಾಡಿ, ನಾವು ಬಹಳ ವರ್ಷಗಳಿಂದ ಏನು ಅತ್ಯಂತ ಕಡಿಮೆ ಕೂಲಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದೀವಿ, ಕಾಯಮಾತಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ. ಈ ನಿಟ್ಟಿನಲ್ಲಿ ಶ್ರೀಗಳನ್ನ ಕೇಳ್ಕೊಂಡಾಗ ತಮ್ಮ ಆಶೀರ್ವಾದ ಬೇಕು ಮತ್ತು ಸರ್ಕಾರ ಕೂಡ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವ್ರು ಒಪ್ಪಿ ನಮ್ಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದರೆ ನಮ್ಮ ಏನ್ ಪಾದಯಾತ್ರೆ ಈಗ ಸ್ವಾಮೀಜಿಯವರಲ್ಲಿ ಒಂದು ಮನವಿ, ನಮ್ಮನ್ನ ಕುರಿತು ನಮ್ಮ ಸಮಸ್ಯೆಯನ್ನು ಕುರಿತು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಮಗೆ ಚಾಲನೆ ಕೊಡಬೇಕು ಮಾತು ಕೇಳ್ಕೊಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ಅತಿಥಿ ಉಪನ್ಯಾಸಕರು ಪದವಿ ಕಾಲೇಜುಗಳಲ್ಲಿ ಬಹಳ ವರ್ಷಗಳಿಂದ ಅತ್ಯಂತ ಕಡಿಮೆ ಒಂದು ಸಂಬಳಕ್ಕೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಈಗಾಗಲೇ ಅನೇಕರು ಏಜ್ ಬಾರ್ ಆಗ್ತಾ ಇದೆ ಅವರಿಗೆಲ್ಲರೂ ಕೂಡ. ಈ ಒಂದು ಸಂದರ್ಭದಲ್ಲಿ ಅವರು ಕಾಯಮಾತಿಯನ್ನಾಗಿ ಮಾಡಿಕೊಡಿ ನಮಗೆ ನ್ಯಾಯಯುತವಾಗಿ ನಮ್ಮ ಬದುಕಿಗೆ ಒಂದು ಭರವಸೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಜಾಥವನ್ನು ಮಾಡ್ತಾ ಇದ್ದಾರೆ.
ಪ್ರತಿ ವರ್ಷವೂ ಕೂಡ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಈ ವರ್ಷ ವಿಶೇಷವಾಗಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇಲ್ಲಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಸಹಾನುಭೂತಿ ಕೂಡ ಇರುವಂಥದ್ದು. ಏಕೆಂದರೆ ಶಿಕ್ಷಣ ಕ್ಷೇತ್ರ ಅತ್ಯಂತ ಮುಖ್ಯವಾಗಿದೆ. ಆರೋಗ್ಯ, ಶಿಕ್ಷಣ, ಕೃಷಿ ಈ ಮೂರು ಚೆನ್ನಾಗಿದ್ದರೆ ನಮ್ಮ ದೇಶ ಚೆನ್ನಾಗಿರ್ತದೆ. ಬೇರೆ ಯಾವ ಕ್ಷೇತ್ರ ಇಲ್ಲದಿದ್ರೂ ಪರವಾಗಿಲ್ಲ, ಆದರೆ ಈ ಮೂರಕ್ಕೆ ಬಹಳ ಒತ್ತನ್ನು ಕೊಡಬೇಕಾಗಿರುವಂಥದ್ದು. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಅತಿಥಿ ಉಪನ್ಯಾಸಕರ ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರ ಗಮನಿಸಿದೆ ಅನ್ನೋದರಲ್ಲಿ ಯಾವ ಸಂಶಯ ಇಲ್ಲ. ಅವ್ರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಕೂಡ ಮನವರಿಕೆಯಾಗಿದೆ. ಅವರು ಕೂಡ ನಿಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾರೆ ಅನ್ನುವಂತಹ ಒಂದು ಭರವಸೆ ನಮಗೂ ಕೂಡ ಇರುವಂಥದ್ದು. ನಿಮ್ಮ ಈ ಹೋರಾಟ ಯಶಸ್ವಿಯಾಗಲಿ, ನಿಮಗೆ ಏನು ನೀವು ನ್ಯಾಯಯುತವಾಗಿ ಕೇಳ್ತಾ ಇದ್ದೀರಿ ಅವೆಲ್ಲವೂ ಕೂಡ ನಿಮಗೆ ದೊರಕಲಿ ಅಂತ ಹಾರೈಸ್ತೇನೆ. ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಡ್ತಾರೆ? ಸರ್ಕಾರವೇ ಅವ್ರನ್ನ ನೇಮಿಸ್ಕೊಂಡಿರೋದು. ಈಗಾಗಲೇ ಸರ್ಕಾರವೇ 16 ವರ್ಷಗಳಿಂದ ಅವ್ರು ನೇಮಿಸ್ಕೊಂಡು ಪ್ರತಿ ವರ್ಷವೂ ಕೂಡ ಅವರಿಗೆ ವರ್ಷದಲ್ಲಿ 12 ತಿಂಗಳು ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. 8 ತಿಂಗಳು ಮಾತ್ರ ಸಂಬಳ ಕೊಡ್ತಾರೆ, ಇನ್ನು 4 ತಿಂಗಳು ಸಂಬಳ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಗೊತ್ತಿರುವಂಥ ವಿಚಾರ. ಇದರಿಂದ ಈಗಾಗಲೇ ನಾನು ಹೇಳಿದಾಗೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಆಗಿದ್ದಾಗ ಅಂದಿನ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ನೀವು ನೋಡಬೇಕು, ಭಾಳ ಸಾರಾಂಶ ಓದಬೇಕು. ಅದನ್ನು ಭಾಳ ನೇರವಾಗಿ ಖಾರವಾಗಿ ಅದನ್ನು ಬರೆದು ಇವರನ್ನ ಬಹಳಷ್ಟು ಅವರ ಬದುಕಿಗೆ ಭರವಸೆ ಕೊಡಬೇಕು ಅನ್ನುವಂತಹ ಮಾತುಗಳನ್ನು ತಿಳಿಸಿದ್ದಾರೆ. ಅದರಿಂದ ಅವರಿಗೆ ಗೊತ್ತಿರೋದ್ರಿಂದ, ಸಿದ್ದರಾಮಯ್ಯನವರಿಗೆ ಗೊತ್ತಿದೆ, ಮುಖ್ಯಮಂತ್ರಿಗೆ ಗೊತ್ತಿರುವಂತಹ ವಿಚಾರದಿಂದ ಅವರು ಅದಕ್ಕೆ ಕ್ರಮ ಕೈಗೊಳ್ತಾರೆ ಅಂತ ಭಾವಿಸ್ತಾರೆ. 30 ದಿನಗಳಿಂದ ಮಾಡ್ತಿರುವಂತದ್ದು, ಇಷ್ಟು ದಿನ ಆದ್ರೂ ಅವರು ಕ್ರಮದ ಮಾತೇ ಆಡಿಲ್ಲ ಇಲ್ಲಿವರೆಗೂ. ಸರ್ಕಾರಕ್ಕೆ ನಿರ್ಲಕ್ಷ್ಯ ಅಂತ ಅದೆಲ್ಲ ಮಾಡಿದ್ದಾರೆ. ತೃಪ್ತಿ ಅಂದರೆ ಸೇವಾ ಭದ್ರತೆ ಬೇಕಾಗಿದೆ. ಆ ಸೇವಾ ಭದ್ರತೆ ಇಲ್ಲದೆ ಹೋದ ಮೇಲೆ ಅವ್ರಿಗೂ ಕೂಡ ಮುಂದಿನ ಭವಿಷ್ಯದ ಜೀವನ ಕಷ್ಟ ಆಗ್ತದೆ. ಏಕೆಂದರೆ ಅವರೊಬ್ಬರೇ ಅಲ್ಲ ಇರೋದು, ಅವ್ರ ಕುಟುಂಬ ಇರ್ತದೆ, ಮಕ್ಕಳಿರ್ತಾರೆ. ಆ ಎಲ್ಲದಕ್ಕಾಗಿ ಅವರು ಆ ಸೇವಾ ಭದ್ರತೆಯನ್ನು ಕೇಳ್ತಾ ಇದ್ದಾರೆ ಹೊರತು ಬೇರೆ ಏನೂ ಅಲ್ಲ. ಅದರಿಂದ ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿ ಅಂತ ಹಾರೈಸಿದೆ. ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಹೊಸ ವರ್ಷ ಯುಗಾದಿ ಅಂತ ನಾವು ಭಾವಿಸ್ಕೊಂಡು ಬಂದಿದ್ದೀವಿ. ಯುಗಾದಿ ನಮ್ಮ ಭಾರತದ ಹೊಸ ವರ್ಷ. ಆದರೂ ಕೂಡ ನಮ್ಮ ವ್ಯಾವಹಾರಿಕವಾಗಿ ನಾವು 2023 ಇವತ್ತು 2024 ಪ್ರಾರಂಭವಾಗಿರುವಂಥದ್ದು. ಪ್ರತಿ ವರ್ಷವೂ ಕೂಡ ಕಹಿ ಸಿಹಿ ಅನುಭವಗಳು ಇದ್ದೇ ಇರ್ತದೆ ಬದುಕಿನೊಳಗೆ. ಪ್ರಕೃತಿ ವಿಕೋಪ ಇರ್ತದೆ, ಏನೆಲ್ಲ ವಾತಾವರಣಗಳು ಬದಲಾವಣೆ ಆಗ್ತಾ ಇರ್ತವೆ. ಆದರೆ ಅದೇ ಸೂರ್ಯ, ಅದೇ ಗಾಳಿ, ಅದೇ ಇದೇ ಇರ್ತದೆ. ಆದರೆ ಮನುಷ್ಯ ಬದಲಾವಣೆ ಆಗಬೇಕು, ತನ್ನ ಭಾವನೆಗಳು, ಮಾತುಕತೆಗಳಲ್ಲಿ ಹೊಸತನವನ್ನು ರೂಪಿಸಿಕೊಳ್ಳಬೇಕಾಗಿರುವಂಥದ್ದು. ಹಾಗೆ 2024ನೇ ವರ್ಷ ಎಲ್ಲರಿಗೂ ಶಾಂತಿ, ನೆಮ್ಮದಿ ತರಲಿ. ಈಗಾಗಲೇ ನಮ್ಮ ಅತಿಥಿ ಉಪನ್ಯಾಸಕರನ್ನು ನೋಡ್ತಾ ಇದ್ದೀವಿ, ಅವ್ರ ಕಷ್ಟ ಪರಿಹಾರ ಆಗಲಿ ಅಂತ ಹಾರೈಸ್ತೀವಿ. ನಾನು ಡಾಕ್ಟರ್ GN ಯಶೋಧರ್ ಅಂತ, ಚಿತ್ರದುರ್ಗ ಜಿಲ್ಲೆಯ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ. ಈಗಾಗಲೇ ನಮ್ಮ ಸಮಸ್ಯೆ 15-20 ವರ್ಷಗಳದ್ದು, ನಿನ್ನೆ ಮೊನ್ನೆದಲ್ಲ, 2 ದಶಕಗಳಿಂದ ಸಮಸ್ಯೆ ಇದೆ. ಇದನ್ನು ಪರಿಹಾರ ಯಾವ ಸರ್ಕಾರಗಳು ಮಾಡಿಲ್ಲ, ನಾನು ಬಗೆಹರಿಸ್ತೀನಿ ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವರು 1 ತಿಂಗಳಿಗಿಂತ ಹಿಂದೆನೇ ಹೇಳಿದರು. ಆದರೆ ನಿನ್ನೆ ಮೊನ್ನೆ ನಮ್ಮನ್ನ 29ನೇ ತಾರೀಕು ಮೀಟಿಂಗ್ ಕರೆದು ಕಣ್ಣೊರೆಸುವ ತಂತ್ರವನ್ನು ಮಾಡಿದ್ದಾರೆ. ಅವ್ರು ಕೊಟ್ಟಿರುವ ಯಾವ ಪರಿಹಾರಗಳು ಕೂಡ ಅತಿಥಿ ಉಪನ್ಯಾಸಕರಿಗೆ ಉಪಯೋಗ ಬರದೇ ಇರುವಂಥವು. ಈಗ ವಿಮೆ ಇರ್ಬೋದು, ವೇತನ ಹೆಚ್ಚಳ ಇರ್ಬೋದು, 60 ವರ್ಷಕ್ಕೆ ಕೊಡುವಂಥ ಪೆನ್ಷನ್ ಅಮೌಂಟ್ ಇಡಿಗಂಟಿರ್ಬೋದು, ಇವ್ಯಾವುದರಿಂದನೂ ನಮ್ಗೆ ಉಪಯೋಗ ಇಲ್ಲ. ಇನ್ನು ಅವ್ರು ಹೇಳ್ತಾರೆ ನಿಮಗೆ 60 ವರ್ಷ ಆದಮೇಲೆ 5 ಲಕ್ಷ ಕೊಡ್ತೀವಿ ಅಂತ. ನಾವೇ 60 ವರ್ಷದವರೆಗೂ ಸರ್ವಿಸಲ್ಲೇ ಇರಲ್ಲ, ಅವ್ರು ಕೊಟ್ಟಿದ್ದನ್ನೆಲ್ಲಿ ತಗೊಳ್ತೀವಿ. ಇನ್ನು 5 ಕೃಪಾಂಕ ಹೇಳ್ತಾರೆ, ವರ್ಷಕ್ಕೆ 3 ಅಂತೇಳಿ 5 ವರ್ಷ ಕೃಪಾಂಕ ಕೊಡ್ತೀವಿ ಅಂತಾರೆ. ನಾವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರಲ್ಲ. ಹಾಗಾಗಿ ಅಪ್ಲಿಕೇಶನ್ ಹಾಕಿದರೆ ತಾನೇ ನಮ್ಮ ಕೃಪಾಂಕ ವರ್ಕ್ ಆಗೋದು. ಹಾಗಾಗಿ ಇವೆಲ್ಲವೂ ಸುಳ್ಳು. ಸುಮ್ಮನೆ ಯಾವ್ಯಾವುದೋ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ದಂಗೆ ನಮ್ಮದು ಒಂದು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ನಿಜವಾದ ಸರ್ಕಾರವನ್ನು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಡೆಸೋದಾದರೆ ನಾವು ಉದ್ಯೋಗ ಕೇಳ್ತಾ ಇದ್ದೀವಿ ಸ್ವಾಮಿ, ಉದ್ಯೋಗ ಭದ್ರತೆಯನ್ನು ಕೊಡಿ, ನಮಗೆ ಕಾಯಮಾತಿ ಕೊಡಿ, ಇಲ್ಲ ಭದ್ರತೆ ಕೊಡಿ. ಈಗಾಗಲೇ ಡೆಲ್ಲಿನಲ್ಲಿ ಕಾಯಮಾತಿ ಮಾಡಿದ್ದಾರೆ, ಹರಿಯಾಣದಲ್ಲಿ ಮಾಡಿದ್ದಾರೆ, ಪಂಜಾಬಲ್ಲಿ ಮಾಡಿದ್ದಾರೆ, ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ, ಆಂಧ್ರ, ತೆಲಂಗಾಣ, ಹೀಗೆ ಬಿಹಾರದಲ್ಲಿ ಮೊನ್ನೆ 3.5 ಲಕ್ಷ ಅತಿಥಿ ಅಧ್ಯಾಪಕರನ್ನ ಕಾಯಂ ಮಾಡಿದ್ದಾರೆ. ಪಂಜಾಬಲ್ಲಿ ಆಗಿದೆ, ಪಶ್ಚಿಮ ಬಂಗಾಳಲ್ಲಿ ಮಾಡಿದ್ದಾರೆ. ಅನೇಕ ರಾಜ್ಯಗಳ ಉದಾಹರಣೆಗಳನ್ನು ಇಟ್ಕೊಂಡು ಕರ್ನಾಟಕದ್ದೇ ಒಂದು ಮಾದರಿ ಕಾಯಂ ಉಪನ್ಯಾಸಕರನ್ನ ಆಯ್ಕೆ ಮಾಡುವ ಶಕ್ತಿ ಸಿದ್ದರಾಮಯ್ಯನವ್ರಿಗೂ ಇದೆ ಮತ್ತು ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಮಧ್ಯಪ್ರವೇಶ ಮಾಡಿದರೆ ಈ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆನೇ ಅಲ್ಲ. ಈಗ ಅವರು ಹೇಳಿದರೆ ನಮಗೆ 55 ಕೋಟಿ ಹೊರೆ ಆಗುತ್ತೆ 5 ಲಕ್ಷ ಹೆಚ್ಚು ಮಾಡಿದರೆ ಅಂತ. ಆದರೆ 5 ಲಕ್ಷ ನಮ್ಗೆ ವಿಮೆ ಕೊಡೋದಾಗಲಿ, 5,000 ರೂಪಾಯಿ ಹೆಚ್ಚು ಮಾಡೋದ್ರಿಂದ 55 ಕೋಟಿ ಹೊರೆ ಆಗೋದಾಗಲಿ. ನಾವು ಈಗಾಗಲೇ 1.5 ತಿಂಗಳು ಸ್ಟ್ರೈಕ್ ಮಾಡಿದ್ವಿ. 1.5 ತಿಂಗಳು ನಮ್ಮ ಸ್ಟ್ರೈಕಿಂದ ಅಮೌಂಟ್ ತಗೊಂಡು ನಮಗೆ ಕೊಡ್ತಾ ಇದ್ದಾರೆ. ಅವರೇನು ಹೊಸದಾಗಿ ಏನೂ ಕೊಡ್ತಾ ಇಲ್ಲ. ಇನ್ನು ವಿಮೆ ನಾವೇ ಕಟ್ಟಿಸ್ಕೊಂಡು ನಾವೇ ತಗೋಬೇಕು.
60 ವರ್ಷದವರೆಗೂ ನಾವಿದ್ರೆ ವಿಮೆ 10 ತಿಂಗಳು ಕೊಡ್ತಾರೆ, 12 ತಿಂಗಳು ಹೇಳ್ತಾರೆ. ಹಾಗಾಗಿ 12 ತಿಂಗಳು ಕಟ್ಟೋರು ಯಾರು? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಅವ್ರು ಮಾಡಿರೋ ಎಲ್ಲ ಪರಿಹಾರಗಳು ಅವೈಜ್ಞಾನಿಕವಾಗಿ ಕೂಡಿದ್ದಾವೆ. ನಾವು ಮುಂದೆ ಇವತ್ತು ಪಾದಯಾತ್ರೆಯನ್ನು ಕೈಗೊಂಡು ಮುಂದೆ ಪ್ರತಿಭಟನೆ, ನಾವು ಉಪವಾಸ ಸತ್ಯಾಗ್ರಹ ಕೂರ್ತೀವಿ ಫ್ರೀಡಮ್ ಪಾರ್ಕಲ್ಲಿ. ನಾವು 3 ದಿನ ಹೋಗಿ 3ನೇ ದಿನ ಆದ್ಮೇಲೆ 4ನೇ ದಿನದಲ್ಲಿ ಒಂದು ಸಮಾವೇಶ ಮಾಡಿ ಅಮರನಾಥ ಉಪವಾಸ ಸತ್ಯಾಗ್ರಹಕ್ಕೆ ಸಜ್ಜ. ಪ್ರೊಟೆಸ್ಟ್ ಮಾಡಿದಾಗ ಸಾಕಷ್ಟು ಬೇಡಿಕೆಗಳಿತ್ತು. ಹೌದು, ಈ ಬಾರಿ ಇರ್ತಕ್ಕಂಥದ್ದು ಒಂದೇ ಬೇಡಿಕೆ. ಕಳೆದ ಬಾರಿನೂ ನಾವು ಕೇಳಿದ್ದು ಒಂದೇ ಸರ್, ಆದ್ರೆ ಅವರೇ ಮಾಡಿದ್ದು ಅದನ್ನ ಸ್ಲ್ಯಾಬ್, ಅವರೇ ಒಂದು 4 ಸ್ಲ್ಯಾಬ್ ಮಾಡಿದ್ರು. 26, 28, 30, 32 ಸಾವಿರ ಅಂತ ಮಾಡಿದ್ರು. ಈ ಸರಿ ಒಂದೇ ಬೇಡಿಕೆ ನಮ್ಮನ್ನು ಕಾಯಂ ಮಾಡಬೇಕು ಅನ್ನೋದು ಅಷ್ಟೇ. ಡಾಕ್ಟರ್ ಯಶೋಧರ GN, ಚಿತ್ರದುರ್ಗ ಜಿಲ್ಲೆಯ ಅತಿಥಿ ಉಪನ್ಯಾಸಕರ ಸಂಘದ ಅಧ್ಯಕ್ಷ. ಎಲ್ಲ ಮಾಧ್ಯಮದ ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು. ನೀವೆಲ್ಲ 4ನೇ ಪಿಲ್ಲರು, ಈ ರಾಜ್ಯಕ್ಕೆ ಒಳ್ಳೇದು ಮಾಡ್ತೀರಿ ಅಂತೇಳಿ ನನ್ನ ನಂಬಿಕೆ ಇದೆ. ದೇವರೆಲ್ಲ ನಿಮ್ಗೆ ಒಳ್ಳೇದು ಮಾಡಲಿ. ಹೊಸ ವರ್ಷ ಪ್ರತಿ ಸಲ ಬರ್ತೀನಿ ನಾನು, ಅದಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ತಿಳ್ಕೊಂಡ್ರೆ ಬಂದೆ. ನಿರಂತರವಾಗಿ ಇವತ್ತೇನು ಮಾಡ್ತೀವಿ ಅದು ವರ್ಷವರೆಗೆ ಇರ್ತಿದೆ. ಪುಣ್ಯಕ್ಷೇತ್ರ ಭೇಟಿ ಕೊಡೋದು ಮತ್ತು ಸ್ವಾಮಿಗಳ ಭೇಟಿ ಕೊಡೋದು, ಅದರಿಂದ ನಮ್ಮ ಮಾನಸಿಕವಾಗಿ ನೆಮ್ಮದಿನ ಆಗ್ತೀವಿ. ಹೊಸ ಆಚರಣೆ ಈ ಥರ ಮಾಡ್ಬೇಕಂತ ಹಿಂಗೆ ಮಾಡಿದ್ವಿ. ಬೇರೆಯವ್ರು ಬೇರೆ ರೀತಿ ಮಾಡ್ತಾರೆ, ನಾ ಈ ಥರ ಮಾಡಿದ್ವಿ. ಈಗ ಅಲ್ಲಿ ಸಿಕ್ಕಿದ್ರು, ನಾನು ನಿಂತ್ಕೊಂಡು ಮಧ್ಯಾಹ್ನ 3:30 ಮುಖ್ಯಮಂತ್ರಿಗಳು ಮಾತಾಡ್ತೀನಿ ಹೇಳ್ಯಾರ. ಅವ್ರಿಗೂ ನಾನು ಮಾತಾಡ್ತೀನಿ, ಮುಖ್ಯಮಂತ್ರಿಗಳು ಕೂಡ. ನಾನು ಶಿಕ್ಷಣ ಮಂತ್ರಿ 1300 ಮಂದಿನ ಇಂಥವ್ರು ಕನ್ಫರ್ಮ್ ಮಾಡಿದ್ದು. ನಾನು ಅದನ್ನು ಕೊಟ್ಟಿನಿ ಅವ್ರಿಗೆ. 3:30 ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಅವ್ರಿಗೆ ಹೇಳ್ತೀನಿ, ಅವ್ರು ಕನ್ಫರ್ಮ್ ಮಾಡಬೇಕು. ಪಾಪ ಅವ್ರ ಬೇಡಿಕೆ ನ್ಯಾಯಯುತವಾಗಿದೆ. 14,000 ಜನ ಅದಾರ ಅಪ್ಲೆ ಅವರು. 20 ವರ್ಷದಿಂದ ಕೆಲಸ ಮಾಡ್ತಾರೆ, ವಯಸ್ಸು ಮುಗಿದೈತೆ, ಎಲ್ಲ ಆಗೈತಿ. ಮತ್ತು ಉನ್ನತ ಶಿಕ್ಷಣ ಮತ್ತು ಎಲ್ಲ ಕಾಲೇಜ್ ನೋಡಿದ್ದು ಅವರಿಂದ ನಡೀತೈತಿ. ಅದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕಂತ ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಮಾತಾಡಿ ಸಾಧ್ಯವಾದಷ್ಟು ಅವ್ರ ಬೇಡಿಕೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಸಂವಿಧಾನ ಹುದ್ದೆಯಲ್ಲಿದ್ದ ಹೋಗಬಾರ್ದು, ಆದರೂ ಸಹ ಶಿಕ್ಷಕರು ನಾನು ಆರಿಸಿ ಕಳಿಸ್ಯಾರ 8 ಸರಿ. ಆ ಹಿನ್ನೆಲೆಯಲ್ಲಿ ಅವರು ನನ್ನ ಮತ ಹಾಕ್ಯಾರ. ಏನೇ ಇರಲಿ ಅವ್ರಿಗೆ ಒಳ್ಳೆಯದು ಆಗಲಿ ಅಂತ ಒಂದು ಸುಳ್ಳು ಆರಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.